ನೋಡಿ, ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಇದೆಯಲ್ಲ, ಬರೀ ಭಾರತ ಮಾತ್ರ ಅಲ್ಲ, ಈಗ ಇಂಟರ್ನ್ಯಾಷನಲ್ ಲಿಂಕ್ ಕೂಡ ಹೊಂದಿತ್ತ ಅನ್ನುವಂತಹ ಪ್ರಶ್ನೆ. ಬರೀ ಭಾರತದಲ್ಲೂ ಕೂಡ ಈ ಸ್ಮಗ್ಲಿಂಗ್ ನಡೆದಿಲ್ಲ, ಬದಲಾಗಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೂ ಕೂಡ ಆಗಿರುವಂತಹ ಸಾಧ್ಯತೆ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಸ್ವಿಟ್ಜರ್ಲ್ಯಾಂಡ್ ನಲ್ಲೂ ಕೂಡ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿದ್ರಾ ಅನ್ನೋದು ಬಹುದೊಡ್ಡ ಪ್ರಶ್ನೆ. ಡಿಆರ್ಐ ತನಿಖೆಯಲ್ಲಿ ಅಧಿಕಾರಿಗಳಿಗೆ ಹೊಸ ಅನುಮಾನ ಶುರುವಾಗಿದೆಯಂತೆ. ರನ್ಯಾಗೆ ದುಬೈನಲ್ಲಿ ಸ್ವಾಮೀಜಿಯೊಬ್ಬರ ಕಚೇರಿಯ ಲಿಂಕ್ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ತನಿಖೆ ವೇಳೆ ಸ್ವಾಮೀಜಿಯೊಬ್ಬರ ಮಾಹಿತಿ ಕೂಡ ಲಭ್ಯ ಆಗಿದೆ ಡಿಆರ್ಐ ಅಧಿಕಾರಿಗಳಿಗೆ. ಆ ಕಚೇರಿಯಿಂದಲೇ ವ್ಯವಹಾರ ನಡೆದಿರೋ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ ಡಿಆರ್ಐ ಅಧಿಕಾರಿಗಳು ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಶ್ರೀಪಾದ್ ಪಾಟೀಲ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಶ್ರೀಪಾದ್, ರನ್ನಾರಾವ್ ಅಂದರ್ ಬಹುದೊಡ್ಡ ಪ್ರಶ್ನೆಯಾಗಿದ್ದು, ಸಿಂಡಿಕೇಟ್ನಲ್ಲಿ ಯಾರೆಲ್ಲ ಭಾಗಿಯಾಗಿರಬಹುದು, ಹೇಗೆಲ್ಲ ಸ್ಮಗ್ಲಿಂಗ್ ನಡೀತಾ ಇತ್ತು ಅಂತ. ಈಗ ಇಂಟರ್ನ್ಯಾಷನಲ್ ಲಿಂಕ್ ಜೊತೆಗೆ ಸ್ವಾಮೀಜಿ ಕಚೇರಿ, ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ಶ್ರುತಿ, ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ವಿಚಾರದಲ್ಲಿ ಅಂಧರಾದಂತಹ ಸಂದರ್ಭದಲ್ಲಿ ಹಲವು ಅನುಮಾನಗಳು ಮೂಡಿದ್ದೇನಂತಂದ್ರೆ, ಮುಖ್ಯವಾಗಿ ಈಕೆ ಹಿಂದೆ ಒಂದು ಸಿಂಡಿಕೇಟ್ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ. ಆ ಸಿಂಡಿಕೇಟ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ದುಬೈಯಲ್ಲಿ ದುಬೈ ಕರೆನ್ಸಿಯನ್ನ ಕೊಟ್ಟು ಕೆಜಿಗಟ್ಟಲೆ ಚಿನ್ನವನ್ನ ಈಕೆಗೆ ತಂದು ಕೊಡೋದು, ಈಕೆ ಅಲ್ಲಿಂದ ನೇರವಾಗಿ ನಮ್ಮ ದೇಶಕ್ಕೆ ಬರೋದು, ಹೀಗೆ ಹಲವು ವಿಚಾರಗಳನ್ನ ಇಟ್ಕೊಂಡು ಅನುಮಾನದಲ್ಲಿ ಡಿಆರ್ಐ ಅಧಿಕಾರಿಗಳು ತನಿಖೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಪ್ರತಿನಿತ್ಯವೂ ಕೂಡ ಒಂದೊಂದು ರೀತಿಯ ಟ್ವಿಸ್ಟ್ ಸಿಗ್ತಾ ಇದೆ. ಇಷ್ಟು ದಿನ ನಾವು ಗಮನಿಸಿದ್ದು ಒಂದು ಸಿಂಡಿಕೇಟ್ ಇದೆ, ಜೊತೆಗೆ ರಾಜ್ಯದಲ್ಲಿ 3 ಜನ ಸಚಿವರ ಜೊತೆಗೆ ನೇರ ಸಂಪರ್ಕವನ್ನ ಈ ರನ್ಯಾ ಹೊಂದಿದ್ಲು. ಈಕೆಗೆ ಪ್ರೋಟೋಕಾಲ್ ವ್ಯವಸ್ಥೆ ಆಗಿರಬಹುದು, ಕಸ್ಟಮ್ಸ್ ಅಧಿಕಾರಿಗಳು ಯಾವುದೇ ರೀತಿಯ ತೊಂದರೆಯನ್ನ ಮಾಡಬಾರದು ಅನ್ನುವಷ್ಟರ ಮಟ್ಟಿಗೆ ಶಾಮೀಲಾಗಿದ್ರು ಅನ್ನುವಂತಹ ವಿಚಾರ ಇತ್ತು. ಈಗ ಎಲ್ಲವನ್ನ ಮೀರಿ ಒಂದು ಇಂಟರ್ನ್ಯಾಷನಲ್ ಲಿಂಕ್, ಮತ್ತೊಂದು ಸ್ವಾಮೀಜಿಯೊಬ್ಬರ ಲಿಂಕ್ ಕೂಡ ಈ ರೀತಿಯ ಗೋಲ್ಡ್ ಸ್ಮಗ್ಲಿಂಗ್ಗೆ ಇತ್ತ ಅನ್ನುವಂತಹ ಸಂಶಯ ಮೂಡ್ತಾ ಇದೆ. ತಮಗೆಲ್ಲ ಗೊತ್ತಿರುವ ಹಾಗೆ ನಟ ನಟಿಯರು ಸ್ವಾಮೀಜಿಗಳ ಮೊರೆ ಹೋಗ್ತಾರ ಭವಿಷ್ಯಕ್ಕಾಗಿ, ಅಥವಾ ಅವರ ಹೆಸರನ್ನ ಚೇಂಜ್ ಮಾಡ್ಕೊಳ್ಳೋ ವಿಚಾರಕ್ಕೆ, ನಂಬರ್ನ ಆಧಾರದ ಮೇಲೆ, ಹೀಗೆ ಇತ್ಯಾದಿ ವಿಚಾರಗಳ ಬಗ್ಗೆ ಭವಿಷ್ಯವನ್ನ ಕೇಳೋದು, ಸ್ವಾಮೀಜಿಗಳ ಮೊರೆ ಹೋಗೋದು. ಅದೇ ರೀತಿಯ ವಿಚಾರಗಳನ್ನ ಇಟ್ಕೊಂಡು ಅದೇ ಆಧಾರದ ಮೇಲೆ ಸ್ವಾಮೀಜಿಯೊಬ್ಬರ ಸಹಾಯ ಮತ್ತು ಸ್ವಾಮೀಜಿಯೊಬ್ಬರ ಲಿಂಕ್ ಇಂದ ಈ ರೀತಿಯ ಗೋಲ್ಡ್ ಸ್ಮಗ್ಲಿಂಗ್ ನಡೀತಾ ಇತ್ತು ಅನ್ನೋಂತಹ ಸಂಶಯವೂ ಕೂಡ ಈಗ ಮೂಡ್ತಾ ಇದೆ. ಸೊ ಡಿಆರ್ಐ ಅಧಿಕಾರಿಗಳು ಈ ಎಲ್ಲ ಆಯಾಮಗಳಲ್ಲೂ ಕೂಡ ಈಗ ಸದ್ಯಕ್ಕೆ ವಿಚಾರಣೆಗೆ ಒಳಪಡಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಒಂದಂತೂ ಬಹಳ ಸ್ಪಷ್ಟ, ಈ ಗೋಲ್ಡ್ ಸ್ಮಗ್ಲಿಂಗ್ ಅನ್ನುವಂತಹ ವಿಚಾರ ಈಸಿಯಾಗಿ ಸರಳವಾಗಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ದೊಡ್ಡವರ ಶಾಮೀಲು ಮತ್ತು ಎಲ್ಲರೂ ಕೂಡ ಸೇರಿ ಪೂರ್ವ ನಿಯೋಜಿತವಾಗಿ ಈ ರೀತಿಯ ಕೆಲಸವನ್ನ ಮಾಡೋದಕ್ಕೆ ಮುಂದಾಗಿದ್ರು ಅನ್ನುವಂತಹ ವಿಚಾರ ಡಿಆರ್ಐ ಅಧಿಕಾರಿ. ಶ್ರೀಪಾದ್, ಕಾದ್ ನೋಡೋಣ ಇನ್ನು ಯಾವ ರೀತಿ ವಿಚಾರಗಳು ಬೆಳಕಿಗೆ ಬರುತ್ತೆ ತನಿಖೆ ಸಂದರ್ಭದಲ್ಲಿ ಅಂತ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ ಅರೆಸ್ಟ್ ಆಗ್ತಾ ಇದ್ದಂತೆ ಬೇರೆ ಬೇರೆ ಆಯಾಮದಲ್ಲೂ ಕೂಡ ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ರು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಕ್ಷಣಕ್ಕೂ ಮೇಜರ್ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ ಈ ಕೇಸ್. ಇದರ ಜೊತೆಗೆ ಸಿಬಿಐ ಕೂಡ ಎಂಟ್ರಿ ಆಗಿದೆ. ಬರೀ ಸಿಬಿಐ ಡಿಆರ್ಐ ಮಾತ್ರ ಅಲ್ಲ, 5 ತನಿಖಾ ಸಂಸ್ಥೆಗಳು ಕೂಡ ತನಿಖೆ ಮಾಡ್ತಾ ಇದೆಯಂತೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಸ್ಮಗ್ಲಿಂಗ್ ಪ್ರಕರಣ ಭೇದಿಸಲು ತಂತ್ರ, 5 ತನಿಖಾ ಸಂಸ್ಥೆಗಳಿಂದ ತೀವ್ರಗೊಂಡ ತನಿಖೆ. ರನ್ಯಾರಾವ್ ಕೇಸ್ ಕೇವಲ ದುಬೈನಿಂದ ಚಿನ್ನ ಕಳ್ಳ ಸಾಗಾಣಿಕೆ, ಕೋಟಿ ಸುಂಕದ ಪಂಗನಾಮಕ್ಕೆ ಸೀಮಿತವಾಗಿಲ್ಲ. ಈ ಪ್ರಕರಣದಲ್ಲಿ 2 ಪ್ರಭಾವಿ ಸಚಿವರ ಹೆಸರು ಕೇಳಿ ಬರುತ್ತಾ ಇರೋದು ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿಯನ್ನೇ ಸೃಷ್ಟಿ ಮಾಡಿದೆ. ಗೋಲ್ಡ್ ಕೇಸ್ನಲ್ಲಿ ಡಿಆರ್ಐ, ಸಿಬಿಐ, ಇಡಿ, ಐಟಿ ಮತ್ತು ಐಎಎಸ್ ಅಧಿಕಾರಿ ತಂಡ ಸೇರಿ ಬರೋಬ್ಬರಿ 5 ಆಯಾಮಗಳಲ್ಲಿ ತನಿಖೆಯನ್ನ ಮಾಡಲಾಗುತ್ತಿದೆ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಸದ್ಯ ರಾಷ್ಟ್ರಾದ್ಯಂತ ಸಂಚಲನ ಮೂಡಿಸಿದ್ದು, ಇಡೀ ದೇಶದಲ್ಲಿ ಸೆನ್ಸೇಷನಲ್ ಕೇಸ್ ಎಂಬ ಮಾತು ಚರ್ಚೆಯಾಗುತ್ತಿದೆ. ಅದಕ್ಕೆ ಕಾರಣ ಇಷ್ಟೇ, ಈ ಪ್ರಕರಣದ ಸುತ್ತ ಬರೋಬ್ಬರಿ 5 ತನಿಖಾ ಸಂಸ್ಥೆಗಳು ತನಿಖೆಯನ್ನ ಮಾಡುತ್ತಿವೆ. ತನಿಖೆ 1, ಡಿಆರ್ಐ ಅಧಿಕಾರಿಗಳಿಂದ ತನಿಖೆ ಚುರುಕು. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸನ್ನ ಬಯಲು ಮಾಡಿದ್ದ ಡಿಆರ್ಐ ತಂಡ ರನ್ಯಾ, ತರುಣ್ ರಾಜ್ ಬಂಧನ ಮಾಡಿ ಪ್ರಾಥಮಿಕ ತನಿಖಾ ವರದಿಯನ್ನ ಸಿದ್ದಪಡಿಸಿ ಕೋರ್ಟ್ಗೆ ಸಲ್ಲಿಸಿದೆ. ಅಲ್ಲದೆ ಹವಾಲಾ ಹಣದ ಹಿಂದೆ ಬಿದ್ದಿದೆ. ತನಿಖೆ 2, ಸಿಬಿಐ ಅಧಿಕಾರಿಗಳಿಂದ ತನಿಖೆ. ಮೊದಲ ಹಂತದ
ರಾಜ್ಯದಲ್ಲಿ ತನಿಖೆ ಮಾಡಿದ ಡಿಆರ್ಐ ಟೀಮ್ ತನಿಖೆಯ ಆಧಾರದ ಮೇಲೆ ಗೋಲ್ಡ್ ಸ್ಮಗ್ಲಿಂಗ್ ಜಾಲ ಪತ್ತೆ ಮಾಡಲು ಸಿಬಿಐ ಟೀಮ್ ಅಖಾಡಕ್ಕಿಳಿದು ತನಿಖೆಯನ್ನು ಮಾಡುತ್ತಿದೆ. ತನಿಖೆ 3 ಐಟಿ ತಂಡದಿಂದ ಕೇಸ್ ಫಾಲೋ. ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಐಟಿ ಅಧಿಕಾರಿಗಳು ಯಾವುದೇ ಕ್ಷಣದಲ್ಲಾದರೂ ಎಂಟ್ರಿ ಕೊಡಬಹುದು. ಸದ್ಯ ಡಿಆರ್ಐ ಸಿಬಿಐ ತನಿಖಾ ತಂಡದ ವರದಿಯನ್ನ ರವಾನೆ ಮಾಡಿವೆ. ನ್ಯಾಯಾಲಯದ ಅನುಮತಿ ಪಡೆದು ಜೈಲಿನಲ್ಲಿ ರನ್ಯಾ ವಿಚಾರಣೆಯನ್ನು ನಡೆಸಬಹುದಾಗಿದೆ. ತನಿಖೆ 4 ಇಡಿ ತನಿಖೆಗೂ ಕೌಂಟ್ ಡೌನ್. ಈ ರನ್ಯಾ ಚಿನ್ನದ ರಹದಾರಿ ಪತ್ತೆಗೆ ಮೂಲ ಹವಾಲಾ ಹಣ ಭಾಗಿಯಾಗಿದೆಯಾ ಎಂಬ ತನಿಖೆ ಅಗತ್ಯವಿದ್ದು ಇಡಿ ತಂಡ ಸಹ ಯಾವುದೇ ಕ್ಷಣದಲ್ಲಾದರೂ ತನ್ನ ವರಸೆ ಶುರು ಮಾಡಬಹುದು. ರನ್ಯಾರಾವ್ ಅಪಾರ್ಟ್ಮೆಂಟ್ನಲ್ಲಿ ಭಾರಿ ಪ್ರಮಾಣದ ಚಿನ್ನ ಹಾಗೂ ನಗದು ಸಿಕ್ಕಿದೆ. ಹೀಗಾಗಿ ಯಾವುದೇ ಕ್ಷಣ ಪಿಎಂಎಲ್ಎ ಕಾಯ್ದೆಯಡಿ ಇಡಿ ಎಂಟ್ರಿಯಾಗಬಹುದು. ತನಿಖೆ 5 ಐಎಎಸ್ ಅಧಿಕಾರಿ ನೇತೃತ್ವದಲ್ಲಿ ತನಿಖೆ. ಇನ್ನು ರನ್ಯಾ ತಂದೆ ಡಿಜಿಪಿ ರಾಮಚಂದ್ರರಾವ್ ಮಗಳಿಗೆ ಸಹಾಯ ಮಾಡಿರಬಹುದು ಎಂಬ ಆರೋಪ ಕೇಳಿಬಂದಿದೆ. ಹೀಗಾಗಿ ರಾಮಚಂದ್ರರಾವ್ ಪಾತ್ರ ಬಗ್ಗೆ ಹಿರಿಯ ಐಎಎಸ್ ಅಧಿಕಾರಿ ಗೌರವ್ ಗುಪ್ತಾ ನೇತೃತ್ವದಲ್ಲಿ ತನಿಖೆ ಮಾಡಲು ರಾಜ್ಯ ಸರ್ಕಾರ ಆದೇಶವನ್ನ ಮಾಡಿದೆ. ಸಿಐಡಿ ತನಿಖೆ ಆದೇಶ ಹಿಂಪಡೆದ ರಾಜ್ಯ ಸರ್ಕಾರ. ಇನ್ನು ರನ್ಯಾರಾವ್ ಅಕ್ರಮ ಚಿನ್ನ ಸಾಗಾಟ ಪ್ರಕರಣದಲ್ಲಿ ಪ್ರೋಟೋಕಾಲ್ ಉಲ್ಲಂಘನೆಯಾಗಿದೆ ಎಂಬ ಮಾಹಿತಿ ಹೊರಬಿದ್ದಿದೆ. ಹೀಗಾಗಿ ರಾಜ್ಯ ಸರ್ಕಾರ ಸಿಐಡಿ ತನಿಖೆಗೆ ವಹಿಸಿ ಆದೇಶಿಸಿತ್ತು. ಆದರೆ ರಾಜ್ಯ ಸರ್ಕಾರ ಈ ಸಿಐಡಿ ತನಿಖೆಯನ್ನು ವಾಪಸ್ ಪಡೆದುಕೊಂಡಿದೆ. ಪ್ರೋಟೋಕಾಲ್ ಉಲ್ಲಂಘನೆಯಲ್ಲಿ ಕಾನ್ಸ್ಟೇಬಲ್ಗಳು ಭಾಗಿಯಾಗಿದ್ದಾರೆ ಎನ್ನಲಾಗಿತ್ತು. ಆದರೆ ಏಕಾಏಕಿ ಸರ್ಕಾರ ಸಿಐಡಿ ಆದೇಶವನ್ನು ವಾಪಸ್ ಪಡೆದುಕೊಂಡಿದ್ದು ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕನ್. ರನ್ಯಾ ರಾವ್ ಭಾಗಿಯಾಗಿರುವ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಇದೆಯಲ್ಲ, ಡಿಆರ್ಐ ಅಧಿಕಾರಿಗಳ ಸಂದರ್ಭದಲ್ಲಿ ಅಂದ್ರೆ ತನಿಖೆಯ ಸಂದರ್ಭದಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದೊಂದು ರೀತಿಯ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಬರೀ ಭಾರತದಲ್ಲಿ ಮಾತ್ರ ಸ್ಮಗ್ಲಿಂಗ್ ಆಗಿಲ್ಲ, ಬದಲಾಗಿ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲೂ ಕೂಡ ಲಿಂಕ್ ಇದೆ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್. ರನ್ಯಾ ತರುಣ್ ಮೊಬೈಲ್ನಲ್ಲಿದ್ದ ಚಿನ್ನದ ರಹಸ್ಯ. ರಾಜ್ಯದಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಹಲ್ಚಲ್ ಎಬ್ಬಿಸಿದೆ. ಈ ಪ್ರಕರಣ ದಿನಕ್ಕೊಂದು ಸ್ಫೋಟಕ ತಿರುವು ಪಡೆದುಕೊಳ್ಳುತ್ತಿದೆ. ರನ್ಯಾ ರಾವ್ಗೆ ಅಂತಾರಾಷ್ಟ್ರೀಯ ಲಿಂಕ್ ಇರೋ ಸಾಧ್ಯತೆ ದಟ್ಟವಾಗಿದೆ. ಸದ್ಯ ರನ್ಯಾ ಹಾಗೂ ತರುಣ್ ಮೊಬೈಲ್ನಲ್ಲಿ ಚಿನ್ನದ ರಹಸ್ಯ ಇದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಅದರಲ್ಲೂ ಅಂತಾರಾಷ್ಟ್ರೀಯ ನಂಬರ್ಗಳು ಪತ್ತೆಯಾಗಿವೆ. ಇವರು ಯಾರು, ಇವರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ತನಿಖೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಮುಂಬೈನಲ್ಲಿ ಹವಾಲಾ ಮೂಲಕ ಚಿನ್ನ ಖರೀದಿ ಮಾಡಿರೋದು ಪ್ರಾಥಮಿಕ ತನಿಖೆಯಲ್ಲಿ ಬಹಿರಂಗವಾಗಿದೆ. ಆದರೆ ಇದು ಯಾವ ರಾಜ್ಯದಿಂದ ನಡೆದಿದೆ, ಯಾರು ಈ ಹವಾಲಾ ದಂಧೆ ನಡೆಸುತ್ತಾರೆ ಎನ್ನುವುದು ಗೊತ್ತಾಗಬೇಕಿದೆ. ಏನು ಇಷ್ಟು ಭಾರೀ ಪ್ರಮಾಣದ ಚಿನ್ನವನ್ನ ತಂದು ಯಾರಿಗೆ ಮಾರಾಟ ಮಾಡಲಾಗ್ತಿತ್ತು ಎಂಬುದನ್ನು ಪತ್ತೆ ಮಾಡಬೇಕಾಗಿದೆ. ಅಷ್ಟೇ ಅಲ್ಲದೆ ಚಿನ್ನದ ರಿಸೀವರ್ಸ್